Dear students, hello. So we shall continue some problems based on dimensional analysis. So this problem, so we shall look at this problem. This is also a worked example in the textbook, so it is very important. So we can see the problem. So you can see the SI unit of energy is, what is the SI unit for energy? Joule. The SI unit for energy is joule. So the SI unit for energy joule can be written as kg meter square per second square. ನೋಡಿ ಜೌಲ್ ನಾವು kg meter square per second square ಅಂತಲೂ ಬರೀಬೋದು, ಯಾಕಂದರೆ ಜೌಲ್ ಇಸ್ ದ ಡಿರೈವ್ಡ್ ಯೂನಿಟ್. kg, meter and second are the fundamental units, so you can express like that. ಯಾಕಂದರೆ kinetic energy ಅಂದರೆ you can take any energy. It may be kinetic energy, potential energy, electrical energy, what type of energy, whether it may be, so its SI unit is joule. ಹೌದಾ? ಸೊ how you will get kg meter square per second square ಹೆಂಗೆ ಬಂತು ಅಂತ, the kinetic energy ನೋಡ. ಸೊ what is the expression for kinetic energy? half mv square. So what is the SI unit for energy? It is joule. Noda how joule is equal to kg meter square per second square. So what is the SI unit for mass? It is kg. What is the SI unit for velocity? It is meter per second. So ಅದನ್ನ ಸ್ಕ್ವೇರ್ ಮಾಡೋಣ. ಸೊ ಏನು ಬರುತ್ತೆ ನಿನಗೆ? you will get, so that will be equal to kg meter square per second to the power of -2 per second square. ಹೌದಾ? ಅದನ್ನೇ ಬರೆದೆ ನಾನು. ಹೌದಾ? ಸೊ ಈ ಥರ ನಾವೇನು ಮಾಡೋದು, we can go for the ಡಿರೈವ್ಡ್ ಯೂನಿಟಿನ ನಾವು ಅದನ್ನು ಫಂಡಮೆಂಟಲ್ ಯೂನಿಟ್ಗೂ ಚೇಂಜ್ ಮಾಡ್ತಾ ಹೋಗೋದು ಬೈ ಯೂಸಿಂಗ್ ಸಮ್ ಫಾರ್ಮುಲೆ. ಹೌದಾನೆ? ಸೊ ನೋಡಿ, ದಟ್ ಸ್ಪೀಡ್ v is meter per second, the SI unit for velocity is meter per second and acceleration meter per second square. Which of the following formulae for kinetic energy? ನೋಡಿ, ಎಲ್ಲ ಫಾರ್ಮುಲಾ kinetic energy ಬರೆದೆ. ಸೊ he has given some 5 formulae. K, kinetic energy represented K given below. Can you rule out on the basis of dimensional arguments? ಸೊ ಡೈಮೆನ್ಷನಲ್ ಅನಾಲಿಸಿಸ್ ಮೇಲೆ ಈಗ 5 ಫಾರ್ಮುಲಲ್ಲಿ ಯಾವ ಫಾರ್ಮುಲಾ ಸರಿ, ಯಾವ ಫಾರ್ಮುಲಾ ತಪ್ಪು ಅಂತ ನೀನು ರೂಲ್ ಔಟ್ ಮಾಡ್ಬೋದು ಅಂತ ಕೇಳ್ತಾ ಇದ್ದೀನಿ. ಇಟ್ ಈಸ್ ಕ್ವಶನ್. ಹೌದಾ? ಸೊ ಇಫ್ ದ ಆಗಲೇ ಹೇಳಿದೆ ವಾಟ್ ಆರ್ ದ ಯೂಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್ ಅಂತ. ಹೌದಾ? ಸೊ ಯು ಕ್ಯಾನ್ ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಇಕ್ವೇಷನ್. ಅಂದರೆ LHS, ವಾಟ್ ಈಸ್ ದ LHS ಇನ್ ಆಲ್ ದಿಸ್ ಇಕ್ವೇಷನ್? ಇಟ್ ಇಸ್ ದ ಕೈನೆಟಿಕ್ ಎನರ್ಜಿ. ಅಂದರೆ ಇವೆಲ್ಲ ಉಳಿದು ಏನಾಗಿರಬೇಕು? RHS ಇಟ್ ಶುಡ್ ಹ್ಯಾವ್ ದ ಡೈಮೆನ್ಷನ್ ಆಫ್ ಕೈನೆಟಿಕ್ ಎನರ್ಜಿ. ಹೌದಾನೆ? ಸೊ ಕೈನೆಟಿಕ್ ಎನರ್ಜಿ ಡೈಮೆನ್ಷನ್ನೇ ಇರಬೇಕು. ಆವಾಗ ವಿ ಕ್ಯಾನ್ ಸೇ ದಟ್ ದ ಇಕ್ವೇಷನ್ಸ್ ಆರ್ correct. So I look for the first equation. ನೋಡಿ ಬರೀತೀನಿ ಫಸ್ಟ್ ಇಕ್ವೇಷನ್. ಹೌದಾ? ಸೊ ಬಿಫೋರ್ ಗೋಯಿಂಗ್ ಫಾರ್ ದಟ್ ಐ ವಿಲ್ ರೈಟ್ ದ ಡೈಮೆನ್ಷನ್ಸ್ ಆಫ್ ಕೈನೆಟಿಕ್ ಎನರ್ಜಿ. ಸೊ ಫಸ್ಟ್ ಅದನ್ನು ಬರ್ಕೊಂಬೋಣ. ಸೊ ಇಲ್ಲಿ ಬರಿತೀನಿ. ಸೊ ನೋಟ್ಸಲ್ಲಿ ನೀವು ಕ್ಯಾನ್ ರೈಟ್ ಇಟ್ ಇನ್ ದ ಪ್ರಾಪರ್ ಆರ್ಡರ್. ಸೊ ಡೈಮೆನ್ಷನ್ಸ್ ಆಫ್ ಕೈನೆಟಿಕ್ ಎನರ್ಜಿ ಅಥವಾ ಡೈಮೆನ್ಷನ್ಸ್ ಆಫ್ ಎನರ್ಜಿನೇ ಅಥವಾ ಡೈಮೆನ್ಷನ್ಸ್ ಆಫ್ ಕೈನೆಟಿಕ್ ಎನರ್ಜಿ ಅಂತಲೇ ಮಾಡೋಣ. ಯಾಕಂದರೆ ಕೈನೆಟಿಕ್ ಎನರ್ಜಿ ಅಂತ ಹೇಳಿದ್ರೆ, ಸೊ ಕೆ, ವಾಟ್ ಆರ್ ಡೈಮೆನ್ಷನ್ಸ್ ಆಫ್ ಕೈನೆಟಿಕ್ ಎನರ್ಜಿ? ಕೆ. So that will be equal to, so what is the formula? kg. Now this is the formula. By that you can find the dimension. kg ಗೆ ಮಾಸ್ಗೆ what dimension for mass? m. ಹೌದಾನೆ? ಮೀಟರ್ ಸ್ಕ್ವೇರ್ನ ಲೆಂತ್ಗೆ L2. ಹೌದಾನೆ? ಸೆಕೆಂಡ್ಗೆ ಟೈಮ್ಗೆ represented by time, that is -2. So these are the dimensions of kinetic energy. So ಅಗರ್ ಎಲ್ಲ RHS ಅಲ್ಲೂ ಅದೇ ಡೈಮೆನ್ಷನ್ ಬಂದರೆ the equation is dimensionally correct ಅಂತ ಹೇಳ್ಬೋದು. ಸೊ ನೋಡಿ, ಫಾರ್ ಎ ಫಸ್ಟ್ ನೋಡೋಣ. ಎ. ಹೌದಾ? ಸೊ ಡೈಮೆನ್ಷನ್ಸ್ ಏನು, ವಾಟ್ ಇಸ್ ದ ಡೈಮೆನ್ಷನ್? ಕೆ ಈಸ್ ಈಕ್ವಲ್ ಟು ಫಾರ್ಮುಲಾ ಎ m ಸ್ಕ್ವೇರ್ ವಿ ಕ್ಯೂಬ್ ಇದೆ. ದೇರ್ ಫೋರ್ ಡೈಮೆನ್ಷನ್ಸ್ ಆಫ್ ಕೆ ಏನಿದೆ? ವಾಟ್ ಆರ್ ಡೈಮೆನ್ಷನ್ಸ್ ಆಫ್ ಕೆ ಅಲ್ಲಿ ಬರ್ತೀವಿ? m1 L2 ಆ ಸ್ಕ್ವೇರ್ ಅಂತ ಓದ್ಬಾರ್ದು ಆ್ಯಕ್ಚುಲಿ. L2 ಅಂತ ಇಟ್ ಹ್ಯಾಸ್ ಡೈಮೆನ್ಷನ್ ಆಫ್ 2 ಇನ್ ಲೆಂತ್ ಅಂತ ಹೇಳಬೇಕು. ಸೊ T⁻², ಮತ್ತು T⁻² ಅಂತ ಹೇಳ್ಬಾರ್ದು ಆ್ಯಕ್ಚುಲಿ. ಇಟ್ ಶುಡ್ ಬಿ ರೆಡ್ ಆಸ್ ಇಟ್ ಟೈಮ್ ಆಸ್ ದ ಡೈಮೆನ್ಷನ್ ಆಫ್ -2 ಅಂತ ಹೇಳಬೇಕು. ಹೌದಾ? ಸೊ ದಟ್ ವಿಲ್ ಬಿ ಕೊಡ್ ನೋಡೋಣ. ರೈಟ್ ದ ಡೈಮೆನ್ಷನ್ಸ್ ಆಫ್ RHS ಅಲ್ಲಿದೆ m ಸ್ಕ್ವೇರ್ ಅಂದರೆ ದಟ್ ಈಸ್ m ಫಾರ್ ಮಾಸ್. m ಸ್ಟ್ಯಾಂಡ್ ಫಾರ್ ಮಾಸ್ ಅಂತ ಹೇಳಿದೆ, ಮತ್ತು ಮೀಟ್ರ್ ಅಲ್ಲ. ಸೊ ವಾಟ್ ಆರ್ ಡೈಮೆನ್ಷನ್ ಫಾರ್ ಮಾಸ್? m. ಹೌದಾ? ಸೊ m ಫಾರ್ ಮಾಸ್ ಅಂತ ಹೇಳಿದೆ. ಸೊ ಕ್ಯಾಪಿಟಲ್ M, 2 ಸ್ಕ್ವೇರ್ ಅಂದರೆ 2. ಸೊ v ಅಂದ್ರೇನು? ವೆಲಾಸಿಟಿ. v ಇಸ್ ಫಾರ್ ವೆಲಾಸಿಟಿ. ಸೊ ವಾಟ್ ಆರ್ ಡೈಮೆನ್ಷನ್ಸ್ ಆಫ್ ವೆಲಾಸಿಟಿ ಈಸ್ ಲೆಂತ್ ಬೈ ಟೈಮ್. ಅಂದರೆ ಲೆಂತ್ ಕ್ಯೂಬ್ ಬೈ ಟೈಮ್ ಇರ್ತದೆ. ದಟ್ ಬಿಕಮ್ಸ್ T-3 ಆಗುತ್ತೆ. ಹೌದಾ? ಸೊ ಯು ಕ್ಯಾನ್ ಸಿ ದಟ್ ದ ಡೈಮೆನ್ಷನ್ಸ್ ಆರ್ ನಾಟ್ ಕರೆಕ್ಟ್. Now the dimensions of LHS is not equal to dimension of RHS. Therefore, dimensions of LHS are not equal to dimensions of RHS. Therefore, equation is dimensionally not correct. Therefore, equation is dimensionally incorrect ಅಂತ ನೀವು ಬರಿಬೋದು. ಆಯಿತಾ? ಸೊ ದಿಸ್ ಇಸ್ ಫಾರ್ ಎ. ಸೊ ನಾವು ಲುಕ್ ಫಾರ್ ದ
B. So B ಇದೆ. So what is the equation B? So I'll take some blue color. So B. So what is the equation B? K is equal to half mv square. Half mv square. So what are the dimensions of K? ಆಗಲೇ ಬರೆದಿದ್ದು dimensions of K ಅಂದರೆ kinetic energy dimension ಏನು? What are the dimensions of kinetic energy? So that was equal to mass L2 T minus 2. So these are dimensions of K. So now we shall write the dimensions of RHS. And half m square, the constants have 0 dimension, okay, other dimension illa, so you can leave them, half bit ಹಾಕೋಣ. So ಇಲ್ಲಿ ನೋಡಿ mass m is mass ಇಲ್ಲಿ half m square ಹೌದಾನೆ. So m for mass ಅಂದರೆ ಕ್ಯಾಪಿಟಲ್ m ಆಗುತ್ತೆ. dimension for mass is capital M. v ಅಂದರೆ velocity, square ಅಂದರೆ that will be equal to L2 T power minus 2 ಇರುತ್ತೆ. ಈಗ what are the dimensions of velocity? Dimensions of velocity is length by time ಅಂದರೆ L divided by minus 1 ಇರುತ್ತೆ ಹೌದಾನೆ. ಸೊ L T minus 1 ಅಂತ ಸ್ಕ್ವೇರ್ ಮಾಡಿದ್ರೆ ಇಟ್ ಬಿಕಮ್ಸ್ L2 T minus 2 ಆಗುತ್ತೆ. ಅದು ವೆಲಾಸಿಟಿಗೆ. ಸೊ ನೋಡಿ ಡೈಮೆನ್ಷನ್ಸ್ ಕರೆಕ್ಟ್ ಇದೆ ನೋಡಿ. ಯು ಕ್ಯಾನ್ ಅಬ್ಸರ್ವ್ ದಟ್ ದ ಡೈಮೆನ್ಷನ್ಸ್ ಆಫ್ LHS ಹೌದಾ. ಸೊ ದೇರ್ ಫಾರ್ ಡೈಮೆನ್ಷನ್ ಆಫ್ LHS ಈಸ್ ಈಕ್ವಲ್ ಟು ಡೈಮೆನ್ಷನ್ ಆಫ್ RHS ಹೌದಾ. ಸೊ ದೇರ್ ಫಾರ್ ಈಕ್ವೇಷನ್ ಈಸ್ dimensionally correct. Equation is correct ಅಂತ ಹೇಳ್ತಲ್ಲ ನಾನು ಏನು ಹೇಳ್ತೀನಿ, ಡೈಮೆನ್ಷನಲಿ ಕರೆಕ್ಟ್ ಅಂತ. Equation is dimensionally correct. ಸೊ ಹಾಗಾದರೆ ಫಸ್ಟ್ ಇಕ್ವೇಷನ್ ತಪ್ಪು, ಸೆಕೆಂಡ್ ಇಕ್ವೇಷನ್ is dimensionally correct. So now we shall go for the third equation. So which is the third equation? So you can see the third equation. So the third equation I will take the red color. So the third equation is C kinetic energy K is equal to me ಅಂತ ಹೇಳಿದ್ದಾನೆ ಹೌದಾ. ಸೊ ದೇರ್ ಫಾರ್ ವಾಟ್ ಆರ್ ಡೈಮೆನ್ಷನ್ಸ್ ಆಫ್ ಕೈನೆಟಿಕ್ ಎನರ್ಜಿ ಹೌದಾನೆ. ಸೊ m1 L2 T minus 2 these are dimensions of kinetic energy. ಸ್ಟಾರ್ಟಿಂಗ್ ಕಂಡುಹಿಡಿದಿದ್ವಿ. ದಟ್ ವಿಲ್ ಬಿ ಈಕ್ವಲ್ ಟು ಡೈಮೆನ್ಷನ್ಸ್ ಆಫ್ RHS ಮಾಸ್ಗೆ ಕ್ಯಾಪಿಟಲ್ M. ಆಕ್ಸಿಲರೇಷನ್, ಸೊ ಆಕ್ಸಿಲರೇಷನ್ ಈಸ್ ವೆಲಾಸಿಟಿ ಬೈ ಟೈಮ್. ವಾಟ್ ಆರ್ ಡೈಮೆನ್ಷನ್ಸ್ ಆಫ್ ವೆಲಾಸಿಟಿ? ಡೈಮೆನ್ಷನ್ಸ್ ಆಫ್ ವೆಲಾಸಿಟಿ is L1 T minus 1 ಅಗೇನ್ ಡಿವೈಡ್ ಬೈ T ಅಂದರೆ ಇಟ್ ಬಿಕಮ್ಸ್ L1 T minus 2 ಆಗ್ಬಿಡುತ್ತೆ. ಇಟ್ ಬಿಕಮ್ಸ್ T minus 2. ಸೊ ದೇರ್ ಫಾರ್ ದ ಡೈಮೆನ್ಷನ್ಸ್ ಆಫ್ ಆಕ್ಸಿಲರೇಷನ್ ಆರ್ L1 T minus 2. L1 T minus 2 ನೋಡಿ. LHS ಮತ್ತು RHS ಡೈಮೆನ್ಷನ್ಸ್ ಸೇಮ್ ಇದೆಯಾ? ಇಲ್ಲ, ಇಲ್ಲಿ L2 ಇದೆ LHS ಅಲ್ಲಿ, ಬಟ್ ಇಲ್ಲಿ L1 ಇದೆ ಹೌದಾನೆ. ಸೊ ದೇರ್ ಫಾರ್ ಡೈಮೆನ್ಷನ್ ಆಫ್ LHS is not equal to dimension of RHS. Therefore equation is dimensionally incorrect. So this is for C. Next we shall go for D. So what is the equation number D? So you can see the equation D. So equation D is K is equal to ಏನಿದೆ 3/16 mv ಸ್ಕ್ವೇರ್. 3/16 mv ಸ್ಕ್ವೇರ್ ನೋಡಿ. ಇದು ಈಕ್ವೇಷನ್ 2 ಥರನೇ ಇದೆ. ಇಲ್ಲಿ ಹಾಫ್ mv ಸ್ಕ್ವೇರ್ ಇದೆ, ಇಲ್ಲಿ 3/16 mv ಸ್ಕ್ವೇರ್ ಇದೆ. ಸೊ ಯು ಗೆಟ್ ದ ಸೇಮ್ ರಿಸಲ್ಟ್. ಯಾಕಂದರೆ ಕಾನ್ಸ್ಟೆಂಟ್ಸ್ ಯಾವ ನೋ ರೋಲ್ ಟು ಪ್ಲೇ ಇನ್ ದ ಡೈಮೆನ್ಷನ್ ಅನಾಲಿಸಿಸ್ ಹೌದಾನೆ. ಸೊ ದೇರ್ ಫಾರ್ ಬರೋಣ. ಡೈಮೆನ್ಷನ್ಸ್ ಆಫ್ ಕೆ ಆರ್ ಏನು? m1 ಡೈಮೆನ್ಷನ್ಸ್ ಆಫ್ ಕೆ ಆರ್ m1 L2 T minus 2. That will be equal to dimensions of RHS. 3/16 is not considered. So m velocity L2 T minus 2 ಅಂದರೆ dimensions of RHS dimensions of LHS is equal to dimension of RHS. So therefore equation is dimensionally correct. So ಇವಾಗ ಒಂದು ಕನ್ಫ್ಯೂಷನ್, you get one confusion ನೋಡಿ. Equation B you can observe, equation C you can observe. Both are the equations of kinetic energy. ಹಾಗಾದರೆ ಹಾಫ್ mv ಸ್ಕ್ವೇರ್ ಕರೆಕ್ಟು, 3/16 mv ಸ್ಕ್ವೇರ್ ಕರೆಕ್ಟು? Which one is the correct equation for kinetic energy? So here the dimension analysis fails. ಇಲ್ಲಿ dimension analysis fail ಆಗುತ್ತೆ ಹೌದಾನೆ. ಸೊ ನಾವು we shall talk of the drawbacks of dimension analysis afterwards ಹೌದಾನೆ. ಅಂದರೆ ಈ ಥರ ಇಕ್ವೇಷನ್ ಬಂದಾಗ dimension analysis ಇಕ್ವೇಷನ್ ಎರಡೂ ಕರೆಕ್ಟ್ ಅಂತ ಹೇಳುತ್ತೆ. ಇವೆರಡರಲ್ಲಿ ಯಾವ ತಪ್ಪು ಅಂತ ಯು ಕೆನಾಟ್ ಸೇ ಹೌದಾನೆ. ಸೊ ದ ಡೈಮೆನ್ಷನ್ ಅನಾಲಿಸಿಸ್ ನಾನು ಎಂತ ಬರೀ ದಟ್ಸ್ ವೈ ರೈಟಿಂಗ್ ದಟ್ ದ ಇಕ್ವೇಷನ್ ಈಸ್ ಡೈಮೆನ್ಷನ್ಲಿ ಕರೆಕ್ಟ್ ಅಂತ ಹೇಳ್ತಾರೆ. ಇಕ್ವೇಷನ್ ಈಸ್ ಕರೆಕ್ಟ್ ಅಂತ ಹೇಳ್ತಾ ಇಲ್ಲ, ಯಾಕಂದರೆ ಇಲ್ಲಿ ಕನ್ಫ್ಯೂಷನ್ ವೆದರ್ ದ ಇಕ್ವೇಷನ್ ಬಿ ಈಸ್ ಕರೆಕ್ಟ್
ಅಥವಾ ಇಕ್ವೇಷನ್ ಡಿ ಇಸ್ ಕರೆಕ್ಟ್ ಅಂದರೆ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಎರಡಕ್ಕೂ ಡೈಮೆನ್ಷನ್ಸ್ ಆರ್ ಕರೆಕ್ಟ್ ಬರ್ತಾ ಇದೆ. ಸೊ ದಟ್ಸ್ ವೈ ವಿ ಆರ್ ರೈಟಿಂಗ್ ಓನ್ಲಿ ಇಕ್ವೇಷನ್ಸ್ ಆರ್ ಡೈಮೆನ್ಷನ್ಲಿ ಕರೆಕ್ಟ್, ಬಟ್ ಇಕ್ವೇಷನ್ಸ್ ಆರ್ ನಾಟ್ ಪರ್ಫೆಕ್ಟ್ಲಿ ಕರೆಕ್ಟ್. ಅದನ್ನು ಯು ಕ್ಯಾನ್ ಸಾಲ್ವ್ ಬೈ ಅನದರ್ ಮೆಥಡ್. ಸೊ ದಟ್ ಇಸ್ ದ ಡ್ರಾಬ್ಯಾಕ್. ಹೌದಾ? ಸೊ ಹಾಗಾದರೆ ಇಕ್ವೇಷನ್ ಡಿ ಈಸ್ ಡೈಮೆನ್ಷನಲಿ ಕರೆಕ್ಟ್. ಇಕ್ವೇಷನ್ ಡಿ ಈಸ್ ಡೈಮೆನ್ಷನಲಿ ಕರೆಕ್ಟ್. ಸೊ ನೆಕ್ಸ್ಟ್ ದ ಲಾಸ್ಟ್ ಇಕ್ವೇಷನ್ ಈಸ್ ಇಕ್ವೇಷನ್ ಡಿ. ಇಕ್ವೇಷನ್ ಡಿ. ಸೊ ವಾಟ್ ಇಸ್ ದ ಇಕ್ವೇಷನ್ ಡಿ? ಐ ಮೀನ್ ಡಿ ಆಯ್ತಲ್ಲ, ಇಕ್ವೇಷನ್ ಇ. ಇವಾಗ ನಾವು ವಿಲ್ ಟಾಕ್ ಆಫ್ ಇಕ್ವೇಷನ್ ಇ. ಹೌದಾನೆ? ಸೊ ಯು ಕ್ಯಾನ್ ಅಬ್ಸರ್ವ್ ದಟ್ ಇನ್ ಇಕ್ವೇಷನ್ ಇ, ಸೊ ಯು ಕ್ಯಾನ್ ಅಬ್ಸರ್ವ್ ದಟ್ ಹಾಫ್ ಎಮ್ ವಿ ಸ್ಕ್ವೇರ್ ಇದೆ ಇಲ್ಲಿ. ಕೆ ಏನಿದೆ, ವಾಟ್ ಆರ್ ಡೈಮೆನ್ಷನ್ಸ್ ಆಫ್ ಕೆ? ರೈಟ್ ದ ಇಕ್ವೇಷನ್. ಕೆ ಈಸ್ ಈಕ್ವಲ್ ಟು ಹಾಫ್ ಎಮ್ ವಿ ಸ್ಕ್ವೇರ್ ಪ್ಲಸ್ ಎಮ್ ಎ. ನೋಡಿದ ತಕ್ಷಣ ಹೇಳ್ಬೋದು ದಿಸ್ ಇಕ್ವೇಷನ್ ಈಸ್ ಡೈಮೆನ್ಷನ್ ನಾಟ್ ಕರೆಕ್ಟ್. ಯಾಕಂದರೆ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ, ಹೌದಾ, ದ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಹ್ಯಾವಿಂಗ್ ದ ಸೇಮ್ ಡೈಮೆನ್ಷನ್ ಕ್ಯಾನ್ ಬಿ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್. ಇಲ್ಲಿ ನೋಡಿ, ಹಾಫ್ ಎಮ್ ವಿ ಸ್ಕ್ವೇರ್ ಎನರ್ಜಿ, ಎಮ್ ಎ ಫೋರ್ಸ್. ಸೊ ದೇ ವಿಲ್ ಹ್ಯಾವ್ ಡಿಫರೆಂಟ್ ಡೈಮೆನ್ಷನ್ಸ್, ಸೊ ದೇ ಕೆನಾಟ್ ಬಿ ಆಡೆಡ್. ಸೊ ನೋಡೋಣ. ಸೊ ದೇರ್ ಫಾರ್ ಬರೋಣ ಡೈಮೆನ್ಷನ್ಸ್. ವಾಟ್ ಆರ್ ಡೈಮೆನ್ಷನ್ಸ್ ಆಫ್ ಕೈನೆಟಿಕ್ ಎನರ್ಜಿ? m1 L2 T minus 2 is equal to half beta ಕೊಡೋಣ kinetic energy. So what are dimensions of m? mass m, velocity square ಅಂದರೆ it becomes L2 T minus 2. ನೋಡಿ, ಇಲ್ಲಿ ತನಕ ಕರೆಕ್ಟ್ ಇದೆ. ಪ್ಲಸ್ ಏನಿದೆ ಇಲ್ಲಿ? ಮಾಸ್ ಇಂಟು ಎಕ್ಸಲರೇಷನ್. ಎಮ್ಗೆ ಮಾಸ್ಗೆ m, ಎಕ್ಸಲರೇಷನ್ಗೆ L2 T minus 2. ಎಕ್ಸಲರೇಷನ್ ಏನು? ವಾಟ್ ಆರ್ ಡೈಮೆನ್ಷನ್ಸ್ ಆಫ್ ಎಕ್ಸಲರೇಷನ್? ದ ಡೈಮೆನ್ಷನ್ಸ್ ಆಫ್ ಎಕ್ಸಲರೇಷನ್. ಹೌದಾ? ವೆಲಾಸಿಟಿಗೆ L2 T minus 2. ದ ಡೈಮೆನ್ಷನ್ಸ್ ಆಫ್ ಎಕ್ಸಲರೇಷನ್. So what are dimensions of acceleration? So L2, ಹೌದಾ? So dimensions of acceleration are L meter per second square, T minus 2, ಹೌದಾನೆ? So therefore dimensions of acceleration are, ಹೌದಾ? So dimensions of acceleration are L T minus 2, ಹೌದಾ? ಇಲ್ಲಿ ಯಾಕೆ L ಸ್ಕ್ವೇರ್ ಆಯ್ತು ಅಂದರೆ V ಸ್ಕ್ವೇರ್ ಇದೆ, ಹೌದಾ? So you can see that on the RHS, ಹೌದಾ? So they cannot be added because they are not homogeneous. ಇಲ್ಲಿ L2 ಇದೆ, ಇಲ್ಲಿ L ಇದೆ, so these cannot be added, ಹೌದಾ? So therefore you can write that, ಹೌದಾ? So the dimensions on the RHS cannot be added. So therefore equation is dimensionally incorrect. Equation is because according to principle of homogeneity, the dimensions of RHS cannot be added. Therefore the equation is dimensionally incorrect. So agar equation D is incorrect, this is dimensionally correct, this is dimensionally incorrect, this is dimensionally correct, this is dimensionally incorrect. So ಎರಡು equation correct ಇದೆ, ಮೂರು equation ತಪ್ಪಿದೆ based on dimensional analysis. ಹಾಗಾದ್ರೆ ಸರಿ ಇರೋ equation ಅಲ್ಲಿ ಇವೆರಡರಲ್ಲಿ ಮತ್ತೆ ಯಾವ್ದು ಕರೆಕ್ಟ್ ಅಂತ we cannot decide using dimensional analysis. So this is example 2.6. you can write in the note. So now we shall go for the next application of dimensional analysis. What are the other application that dimensional analysis? We have told that the other application of dimensional analysis is the second use. So we told that by using dimensional analysis we can deduce the relation among physical quantities. That is the another use of dimensional analysis. So you can read this problem, example 2.16. so you can read it. So you can see that, consider a simple pendulum. Simple pendulum, ಹೌದಾ? Simple pendulum, ಹೌದಾ? So that simple pendulum, so it will be oscillating, oscillate ಆಗ್ತಾ ಇರುತ್ತೆ, ಹೌದಾ? ಸಿಂಪಲ್ ಪೆಂಡುಲಮ್, ಎ ಬಾಬ್ ಇಸ್ ಅಟ್ಯಾಚ್ ಟು ಎ ಸ್ಟ್ರಿಂಗ್, ಹೌದಾನೆ? ಹ್ಯಾವಿಂಗ್ ಎ ಬಾಬ್ ಅಟ್ಯಾಚ್ ಟು ಎ ಸ್ಟ್ರಿಂಗ್. ಇದು ದಾರ, ಇದು ಸ್ಟ್ರಿಂಗ್, ಇದು ಅದಕ್ಕೊಂದು ಗುಂಡನ್ನು ನೇತಾಕಿದ್ವಿ ನಮ್ಮ ಲ್ಯಾಬಲ್ಲಿದೆ. ದಿಸ್ ಇಸ್ ಕಾಲ್ಡ್ ಆಸ್ ಬಾಬ್, ಹೌದಾ? ಸೊ ಸಪೋಸ್ ದ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್, ಇದು ಟೈಮ್ ಪೀರಿಯಡ್ ಇದೆಲ್ಲ ಟಿ, ಯು ನೋ ದ ಫಾರ್ಮುಲಾ, ಬಟ್ ವಿ ಹ್ಯಾವ್ ಟು ಗೆಟ್ ದಟ್ ಫಾರ್ಮುಲಾ. ವಾಟ್ ಇಸ್ ದ ಫಾರ್ಮುಲಾ? ಟಿ ಈಸ್ ಈಕ್ವಲ್ ಟು 2 into square root of L by G. This is the formula we know. L is the length of the string, G is the acceleration due to gravity. L ಹೆಂಗೆ ಬಂತು ಅಂತ we can now see by using dimensional analysis. we can derive this. Suppose the time period T ಇದೆಯಲ್ಲ, ಅದು ಮೇಲೆ ಡಿಪೆಂಡ್ ಆಗ್ತದೆ, ಡಿಪೆಂಡ್ಸ್ ಅಪಾನ್ ಇಟ್ಸ್ ಲೆಂತ್. ಈ ಲೆಂತ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಗೊತ್ತು ನಮಗೆ, ಡಿಪೆಂಡ್ಸ್ ಅಪಾನ್ ಇಟ್ಸ್ ಲೆಂತ್. ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ಮಾಸ್ ಆಫ್ ದ ಬಾಬ್, ಇದು ಮಾಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಅನ್ಕೋಣ. ಆ್ಯಂಡ್ ಎಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ, ಜಿ ಮೇಲೆ ಡಿಪೆಂಡ್ ಆಗಿದೆ ಅಂತ ಅನ್ಕೋಣ. ಹಾಗಾದರೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಇಟ್ಸ್ ಟೈಮ್ ಪೀರಿಯಡ್. ಸೊ ಹಾಗಾದರೆ ಟೈಮ್ ಪೀರಿಯಡ್ಗೆ ಒಂದು ಎಕ್ಸ್ಪ್ರೆಷನ್ ಡಿರೈವ್ ಮಾಡಿ. ದಟ್ ಈಸ್ ದ ಸೆಕೆಂಡ್ ಅಪ್ಲಿಕೇಶನ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಇಟ್ ಈಸ್ ಯೂಸ್ ಟು ಡಿರೈವ್ ದ ರಿಲೇಷನ್ ಅಮಂಗ್ ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿದ್ದೇನೆ. ಸೊ ನೋಡೋಣ ಹೌ ಟು ಡಿರೈವ್ ದಿಸ್ ಈಕ್ವೇಷನ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಥರ ಈ ಮ್ಯಾಸ್ಕ್ ಅದರ್ ಪ್ರಾಬ್ಲಮ್ಸ್, ಸೊ ಯು ಕ್ಯಾನ್ ಸಿ, ಹೌದಾನೆ? ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಟಿ, ಏನು ಟಿ ಅಂದರೆ ಟೈಮ್ ಪೀರಿಯಡ್, ಡಿಪೆಂಡ್ಸ್ ಆನ್
ಡಿಪೆಂಡ್ಸ್ ಆನ್ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ದೇನೆ, ಲೆಂತ್ ಎಲ್, ಮಾಸ್ ಆಫ್ ದ ಬಾಬ್ ಎಮ್, and acceleration due to gravity g, acceleration due to gravity g, as shown below, as shown below. ಕೆಳಗೆ ತೋರಿಸಿಲ್ಲ ಅದ್ರ ಥರದ ಡಿಪೆಂಡ್ ಆಯ್ತು ಇಟ್ಕೊಂಡು. ಯಾವ ಥರ? t is equal to some constant k, ಅದು ಕಾನ್ಸ್ಟೆಂಟ್ k, ಮತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. t ಡಿಪೆಂಡ್ಸ್ ಅಪಾನ್ l, it depends upon l as l power of x ಥರ ಡಿಪೆಂಡ್ ಆಗಿದೆ. x ವ್ಯಾಲ್ಯೂ ಕಂಡಿಡಿಯೋಣ ಆಮೇಲೆ. and depends upon mass. how it depends upon mass? it depends upon mass power y, ಈ ಥರ ಡಿಪೆಂಡ್ ಆಗಿದೆ. ಮತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ, ಡಿಪೆಂಡ್ಸ್ ಅಪಾನ್ acceleration due to gravity g, ಯಾವ ಥರ? ಡಿಪೆಂಡ್ಸ್ ಅಪಾನ್ g power z, so this is the first step. ಸೊ ಈ ಥರ ಡಿಪೆಂಡ್ ಆಗಿದೆ ಅಂತ ಇಟ್ಕೊಂಡು ನಾವು ತಾನೆ. ಸೊ ಈ ಥರ ಯಾವುದೇ ಮೇ ಗಿವ್ ಎನಿ ಎಕ್ಸಾಂಪಲ್, ಮೇ ಗಿವ್ ಎನಿ ಇಕ್ವೇಷನ್ ಟು ಡಿರೈವ್, ಸೊ ಯು ಶುಡ್ ರೈಟ್ ಯಾವ್ದು ಬೇಕಾಗಿದೆ ಅದು. ದಟ್ ಡಿಪೆಂಡ್ಸ್ ಅಪಾನ್ ಸಮ್ ಕಾನ್ಸ್ಟೆಂಟ್ k ಇಂಟು ಯಾವ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿದೆ ಅದರ ಪವರ್ ಎಕ್ಸ್, ಇನ್ನೊಂದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿದೆ ಅದರ ಪವರ್ y, ಇನ್ನೊಂದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿದೆ ಅದರ ಪವರ್ z, ಈ ಥರ ಬರೆಯೋದು. ಸೊ ವೇರ್ k is dimensionless constant, where k is dimensionless constant. ಹೌದಾ? ಸೊ ಬೈ ಏನೇನು ಮಾಡೋಣ, ವಿ ಶಾಲ್ ಸಬ್ಸ್ಟಿಟ್ಯೂಟ್ ದ ಡೈಮೆನ್ಷನ್, ಸಬ್ಸ್ಟಿಟ್ಯೂಟಿಂಗ್ ದ ಡೈಮೆನ್ಷನ್ಸ್, substituting dimensions. ಹೌದಾ? ಸೊ t, you know the dimensions of t are, what are the dimensions of t? mass ಅಲ್ಲಿ it has 0 dimension, ಹೌದಾನೆ. ಲೆಂತ್ ಅಲ್ಲಿ it has 0 dimension, t ನಲ್ಲಿ 1 dimension. these are dimensions of LHS. ಬೇಕಾದ್ರೆ ಇಲ್ಲಿ ಏನಿಲ್ಲ ಅಂದರೆ ಬೇಕಾದ್ರೆ you can write it as 1, ಬರುತ್ತಾ ಬಿಡ್ಬೋದು, better write it 1. so you know k is a dimensionless constant, so it has no dimension, so leave it. next length, what are the dimensions of length? so length has only 1 dimension, ಹೌದಾನೆ. so it has a dimension of L, so m0 L ಬರಿಬೋದು, ಅದನ್ನು ಬೇಡ. so you can write it as ಏನಂತ ಬರಿಬೋದು, you can write it as m0, ಆಯಿತಾ. ಲೆಂತ್ಗೆ 1, ಟಿಗೆ 0, ಈ ಥರನೂ ಬರಿಬೋದು. ಟಿಗೆ 0 ಹೋಲ್ ಪವರ್ ಆಫ್ ಎಕ್ಸ್, ಸರಿನಾ, ಇಂಟು ಮಾಸ್. ವಾಟ್ ಆರ್ ಡೈಮೆನ್ಷನ್ಸ್ ಆಫ್ ಮಾಸ್? m1 ಇರುತ್ತೆ, ಇಟ್ ಹ್ಯಾಸ್ ಡೈಮೆನ್ಷನ್ ಆಫ್ 1 ಇನ್ ಮಾಸ್. ಎಲ್ಗೆ 0 ಇರುತ್ತೆ, ಮಾಸ್ಗೆ, ಯಾಕಂದರೆ ಈ ಸ್ಮಾಲ್ ಎಮ್ಗೆ ಬರಿತಾ ಇದ್ದೀನಿ. ನೆಕ್ಸ್ಟ್ ಟೈಮ್ಗೆ 0 ಇರುತ್ತೆ, ಇದ್ರ ಪವರ್ y. ನೆಕ್ಸ್ಟ್ ಅನದರ್ ಈಸ್ g, ಅಂದರೆ g ಅಂದರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಅಂದರೆ ಎಲ್ಲ ಸೇಮ್, ಬರೀ ಎಕ್ಸಲರೇಷನ್ ಅಂದರೂ ಸೇಮ್ ಡೈಮೆನ್ಷನ್, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದರೆ ಸೇಮ್ ಡೈಮೆನ್ಷನ್. ವಾಟ್ ಆರ್ ಡೈಮೆನ್ಷನ್ಸ್ ಆಫ್ ಎಕ್ಸಲರೇಷನ್? ಸೊ ಹೌದಾನೆ, ಸೊ ಇಟ್ ಹ್ಯಾಸ್ ಹ್ಯಾವಿಂಗ್ 0 ಡೈಮೆನ್ಷನ್ ಇನ್ ಮಾಸ್, ಹೌದಾ. ಸೊ ಇಟ್ ಹ್ಯಾಸ್ 1 ಡೈಮೆನ್ಷನ್ ಇನ್ ಲೆಂತ್ ಆ್ಯಂಡ್ ಇಟ್ ಹ್ಯಾಸ್ 2 ಡೈಮೆನ್ಷನ್ ಇನ್ ಟೈಮ್, -2 ಡೈಮೆನ್ಷನ್ ಇನ್ ಟೈಮ್. ಇದ್ರ ಪವರ್ z, L1 t - 2 ಹೋಲ್ ಪವರ್ z, ಹೌದಾ. ಸೊ ದೇರ್ ಫೋರ್ m0, write LHS as it is, m0 L0 t power 1, that will be equal, ನೋಡಿ. on RHS we shall add the dimensions which are having the same dimension, we shall add the terms which are having the same dimension, ನೋಡಿ. so I'll change the color of the pen, I'll go for red, ನೋಡಿ. m0 ಇದೆ, m0 power of x ಅಂದರೆ it becomes only m0. next m1 to the power of y ಅಂದರೆ it becomes my, m power y. ಇಲ್ಲಿ m power of 0 power z ಅಂದರೆ it becomes only m0 ಆಗುತ್ತೆ, ಹೌದಾನೆ. ಅಂದರೆ ಉಳಿಯೋದಿಂದೇನು, ಇಟ್ ಓನ್ಲಿ ಬಿಕಮ್ಸ್ m power of y, ಸರಿನಾ, m power of y, ಕರೆಕ್ಟ್ ಬರ್ತಾ ಇದೆಯಾ? ಸೊ m power of y, ಸೊ x y z l g ಏನಾಗಲಿ, ಹೌದಾನೆ. ಸೊ ನೆಕ್ಸ್ಟ್ ವಿ ಶಾಲ್ ಗೋ ಫಾರ್ ದ ಎಲ್, ನೋಡಿ. ಎಲ್ಲಿದೆ, ಎಲ್ ಪವರ್ 1 ಇದೆ ಇಲ್ಲಿ. ಪವರ್ ಎಕ್ಸ್ ಅಂದರೆ ಇಟ್ ಬಿಕಮ್ಸ್ ಎಲ್ ಪವರ್ ಆಫ್ ಎಕ್ಸ್, ಮತ್ತು ಎಲ್ ಪವರ್ ಆಫ್ ಇದು ಬಿಕಮ್ಸ್ 0, ಯಾಕಂದರೆ ಇದು 0 ಇದೆ. 0 ಪವರ್ ಆಫ್ ವೈ 0, ನೋಡಿ. ಇಲ್ಲಿ ಎಲ್ ಪವರ್ ಆಫ್ 1 ಪವರ್ ಆಫ್ ಝಡ್ ಅಂದರೆ ಇಟ್ ಬಿಕಮ್ಸ್ ಎಲ್ ಪವರ್ ಆಫ್ ಝಡ್, ಅಂದರೆ ಎಲ್ ಪವರ್ ಆಫ್ ಎಕ್ಸ್ ಪ್ಲಸ್ ಝಡ್, ಅರ್ಥ ಆಗ್ತದೆ. ಎಲ್ ಪವರ್ ಆಫ್ ಎಕ್ಸ್ ಪ್ಲಸ್ ಝಡ್, ನೆಕ್ಸ್ಟ್ ಯಾವುದು ಉಳಿತು? ಟಿ, ನೋಡಿ. ಟಿ ಟರ್ಮ್ಸ್ ನೋಡಿ, ಇಲ್ಲಿ ನೋಡಿ. ಟಿ ಪವರ್ ಆಫ್ 0 ಇದೆ, ಸೊ ಇಟ್ ವಿಲ್ ವ್ಯಾನಿಷ್. ಇಲ್ಲಿ ಟಿ ಪವರ್ ಆಫ್ 0 ಪವರ್ ವೈ ಇದೆ, ಇಟ್ ವಿಲ್ ವ್ಯಾನಿಷ್. ನೋಡಿ ಇಲ್ಲಿ ಲಾಸ್ಟಲ್ಲಿ ಟಿ ಪವರ್ ಆಫ್ -2 ಹೋಲ್ ಪವರ್ ಆಫ್ ಝಡ್ ಇದೆ, ಇಟ್ ಬಿಕಮ್ಸ್ ಟಿ ಪವರ್ ಆಫ್ -2z, ಸೊ ಇದು ಡೈಮೆನ್ಷನ್ಸ್, ಹೌದಾ. ಸೊ ನೆಕ್ಸ್ಟ್ ಟೈಮ್ ಮಾಡಿ ಇಕ್ವೇಟಿಂಗ್ ಡೈಮೆನ್ಷನ್ಸ್.
ಹೌದಾ? ಏನಾಗುತ್ತೆ ನೋಡಿ, ಇಲ್ಲಿ ಎಮ್ ಪವರ್ಸ್ ಎಮ್ ಕಡೆ ಈಕ್ವೇಟ್ ಮಾಡೋಕೆ ಎಲ್ದು ಎಲ್ಸ್ ಜೊತೆ ಟಿದು ಟಿ ಜೊತೆ, ಹೌದಾನೆ? ನೋಡಿ, ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ಎಮ್ ಆನ್ ಎಲ್ ಎಚ್ ಎಸ್? ಇಟ್ ಈಸ್ 0. ದಿಸ್ 0 ವಿಲ್ ಬಿ ಈಕ್ವಲ್ ಟು ವೈ. 0 ಈಕ್ವಲ್ಸ್ ವೈ. ದಟ್ ಈಸ್ ಒನ್ ಇಕ್ವೇಷನ್. ಸೊ ನೆಕ್ಸ್ಟ್ ಇಕ್ವೇಷನ್ ಬರೋಣ. ನೋಡಿ, ಎಲ್ದು ಏನಿದೆ ಇಲ್ಲಿ 0 ಇದೆ, ಅದರ ಡೈಮೆನ್ಷನ್ ಆ ಕಡೆ ಏನಿದೆ 0 ಈಕ್ವಲ್ಸ್ ಇಲ್ಲಿ ಎಕ್ಸ್ ಪ್ಲಸ್ ಝಡ್. ನೆಕ್ಸ್ಟ್ ಇಕ್ವೇಷನ್ ಟಿ ನೋಡಿ, ಟಿ ಇಲ್ಲಿ ಡೈಮೆನ್ಷನ್ 1 ಇದೆ ಇಲ್ಲಿ ಎಲ್ ಎಚ್ ಎಸ್ ಅಲ್ಲಿ. ದಟ್ 1 ಈಸ್ ಈಕ್ವಲ್ ಟು ಈ ಕಡೆ ಏನಿದೆ -2z. ನೋಡಿ, ಯಾವ 3 ವೇರಿಯೇಬಲ್ಸ್, ಯಾವ ಎಕ್ಸ್ ವೈ ಝಡ್ ಮತ್ತು ಯಾವ 3 ಇಕ್ವೇಷನ್ಸ್. ನೋಡಿ, ಆಲ್ರೆಡಿ ವಿ ಹ್ಯಾವ್ ಗಾಟ್ ದ ವ್ಯಾಲ್ಯೂ ಆಫ್ ವೈ ವ್ಯಾಲ್ಯೂ ಬಂದುಬಿಟ್ಟಿದೆ. ಇನ್ನು ನಾವು ಎಕ್ಸ್ ಮತ್ತು ಝಡ್ ವ್ಯಾಲ್ಯೂ ಕಂಡುಹಿಡಿಯೋಣ, ಹೌದಾ? ನೋಡಿ, ಫ್ರಮ್ ದಿಸ್ ವಿ ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಝಡ್. ಇಲ್ಲೇನತ್ತೆ? ಸೊ ದೇರ್ ಫೋರ್ ಯು ಕ್ಯಾನ್ ರೈಟ್ 2ನ ಈ ಕಡೆ ತಂದುಬಿಟ್ರೆ -1/2 ಈಕ್ವಲ್ಸ್ ಝಡ್. ಸರಿನಾ? From here you can find the value of z. Z is equal to -1/2. From here you can find the value of z x. Therefore x will be equal to z becomes -z. Therefore x is equal to minus z value of found it is -1/2. So therefore x is equal to +1/2. X is equal to +1/2. So we have found the value of x, y and z. 3 variables, so 3 equations we can easily find. ಹೌದಾ? So call it as equation 1. So substituting in equation 1, substituting in 1, equation 1. So I'll write there, I'll change the color, I'll go for green. So I'll change equation ಇಲ್ಲಿ ಬರ್ತೀನಿ, ಹೌದಾ? So therefore ಏನಾಗುತ್ತೆ, t will be equal to ಏನಾಗುತ್ತೆ, t will be equal to k is some constant k into L power of x. L ಅಂದರೆ ಲೆಂತ್ ಪವರ್ ಆಫ್ ಎಕ್ಸ್ ಎಷ್ಟಿದೆ? ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ದಟ್ ಈಸ್ 1/2 ಅಂದರೆ ಸ್ಕ್ವೇರ್ ರೂಟ್ ಅಂತ. ಎಮ್ ಪವರ್ ಆಫ್ ವೈ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೈ? ಇಟ್ ಈಸ್ 0, ಹೌದಾನೆ? ಜಿ ಪವರ್ ಆಫ್ ಝಡ್ ಈಸ್ -1/2 ಅಂದರೆ 1/√. ಅಂತ. ಸೊ ದೇರ್ ಫೋರ್ ದ ಇಕ್ವೇಷನ್ ಬಿಕಮ್ಸ್ ಟಿ ಈಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಕೆ ಇಂಟು, ನೋಡಿ ಇಲ್ಲಿ ಎಲ್ ಪವರ್ +1/2, ಎಲ್ ಪವರ್ ಆಫ್ -1/2. ಸೊ ಎರಡನ್ನೂ ಸೇರಿಸಿ, ಎರಡು ಸ್ಕ್ವೇರ್ ರೂಟೇ. +1/2 ಅಂದರೆ ನ್ಯೂಮ್ರೇಟರ್ಲಿರುತ್ತೆ ಎಲ್ಲು, -1/2 ಅಂದರೆ ಜಿ ಕೆಳಗಡೆ ಬರುತ್ತೆ. ಸೊ ದಿಸ್ ಇಸ್ ಇಕ್ವೇಷನ್ ಫಾರ್ ಟೈಮ್ ಪೀರಿಯಡ್, ಹೌದಾ? ಸೊ ಇಟ್ ವಾಸ್ ಫೌಂಡ್ ದಟ್ ದ ವ್ಯಾಲ್ಯೂ ಆಫ್ ಕೆ ವಾಸ್ ಫೌಂಡ್ ಟು ಬಿ 2π. ಫ್ರಮ್ ಸಮ್ ಕ್ಯಾಲ್ಕುಲೇಷನ್ ದ ವ್ಯಾಲ್ಯೂ ಆಫ್ ಕೆ ವಾಸ್ ಫೌಂಡ್ ಟು ಬಿ 2π. ಹೆಂಗೆ ಬಂತು ಅಂತ ಬೇಡ, ಇಟ್ ಈಸ್ 2π. ಸೊ ದೇರ್ ಫೋರ್ ಐ ರೈಟ್ ದ ಫೈನಲ್ ಇಕ್ವೇಷನ್ ಹಿಯರ್. ದೇರ್ ಫೋರ್ ದ ಟೈಮ್ ಪೀರಿಯಡ್ ಆಫ್ ದ ಸಿಂಪಲ್ ಪೆಂಡುಲಮ್ ಟಿ ಈಸ್ ಈಕ್ವಲ್ ಟು ಕೆ ಬದಲು 2π ಇಂಟು ಸ್ಕ್ವೇರ್ ರೂಟ್ ಆಫ್ L/G. So this is the expression for time period of a simple pendulum. Nodi, we have derived by using dimensional analysis. You should write it in the notes. ಹೌದಾ? ಸೊ ನೋಡಿ, ಗೊತ್ತಾಗ್ತದೆ. ಅವನು ಹೇಳಿದ ಡಿಪೆಂಡ್ಸ್ ಅಪಾನ್ ಮಾಸ್ ಆಫ್ ದ ಬಾಬ್. ಅವನು ಹೇಳಿದ್ದ ಡಿಪೆಂಡ್ ಆಗಬಹುದು ಅಂತ, ಬಟ್ ಫೈನಲಿ ವಿ ಫೌಂಡ್ ದಟ್ ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಮಾಸ್ ಆಫ್ ದ ಬಾಬ್. ಅಂದರೆ ಯಾವುದೋ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಡಿಪೆಂಡ್ಸ್ ಅಪಾನ್ ಲೆಂತ್ ಮತ್ತು acceleration due to gravity. Acceleration due to gravity is almost constant on the earth. So therefore you can say that t depends directly on the square root of L. ಅಂದರೆ ಲೆಂತ್ ಜಾಸ್ತಿ ಆದಂಗೆ ಟೈಮ್ ಪೀರಿಯಡ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಒಂದು ಜೋಕಾಲಿ ಮೇಲೆ, ಹೌದಾನೆ? ಸೊ ಯಾವ ಜೋಕಾಲಿ ನೋಡಿ ಹಳ್ಳಿಲೆಲ್ಲ ಆಡ್ತಾ ಇರ್ತಾರೆ, ಹೌದಾನೆ? ಸೊ ಯಾರೋ ಸಂಬಡಿ, ನೀವು ಯಾರು ಕೂತಿರೋ ಅಂತ ಇಟ್ಕೊಳ್ಳಿ, ಅದೇ ಜೋಕಾಲಿ ಮೇಲೆ ಒಂದು ಆನೆ ಕೂರಿಸಿದ್ವಿ ಅಂತ ಇಟ್ಕೊಳ್ಳಿ, ದೊಡ್ಡದು. ಇಬ್ಬರು ಟೈಮ್ ಪೀರಿಯಡ್ ಏನೋ ಚೇಂಜ್ ಆಗುತ್ತಾ? ಇಲ್ಲ, ಯಾಕಂದರೆ ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ಮಾಸ್ ಮೇಲೆ ಡಿಪೆಂಡ್ ಆಗೋಲ್ಲ. ಆನೆ ಮುಂದಕ್ಕೆ ಹೋಗಿ ಕೆಳಗೆ ಬರೋಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ನೀನು ಅಷ್ಟೇ ಟೈಮ್ ತಗೊಳುತ್ತೆ, ಯಾಕಂದರೆ ಡಿಪೆಂಡ್ಸ್ ಅಪಾನ್ ಲೆಂತ್. ಸೊ ಸಿನ್ಸ್ ಲೆಂತ್ಸ್ ಆರ್ ಸೇಮ್, ಸೊ ದ ಟೈಮ್ ಪೀರಿಯಡ್ ರಿಮೇನ್ ಸೇಮ್. ದಟ್ ಇಸ್ ದ ಮೀನಿಂಗ್ ಆಫ್ ದ ಸ್ಟೇಟ್ಮೆಂಟ್. ನೀವು ಬೇಕಂದ್ರೆ ಮಾಡ್ಬೋದು, ಆನೆ ಕೂರಿಸಿ ಜೋಕಾಲಿ ತಳ್ಳು ಮತ್ತು ನೀನು ಕೂತ್ಕೋ, ನೀನು ತಳ್ಕ, ಸಿಗ್ಬೋದು, ಟೈಮ್ ಪೀರಿಯಡ್ ವಿಲ್ ಬಿ ಸೇಮ್, ಯಾಕಂದರೆ ಇಟ್ ಓನ್ಲಿ ಡಿಪೆಂಡ್ಸ್ ಅಪಾನ್ L. So this is the second application of dimensional analysis. So what is the third application? Is notes bari, I'll write it all the notes. So what is the third use of dimensional analysis? So the third use of dimensional analysis, we have said that it is used to convert one system of unit from one system of unit to other system of unit. The third application of dimensional analysis, it is used to, what is the third? To convert one system of units into another system. One system of unit into another system. One system of unit into another system of units. So that is the other use of dimensional analysis. For example, joule. Joule is the SI unit for energy. Joule is the SI unit for energy. SI unit is the MKS unit for energy. SI unit of energy.
ಸೊ ಹಾಗಾದರೆ ವಾಟ್ ಇಸ್ ದ ಯೂನಿಟ್ ಆಫ್ ಎನರ್ಜಿ ಇನ್ CGS system? ERG. ERG. ERG is the CGS unit of energy. CGS unit of energy. ಸೊ ಇವಾಗ ಏನು ಮಾಡೋಣ ನಾವು ಜೌಲ್ನ ಯಾವುದನ್ನು ಜೌಲ್ನ ವಿ ಶಾಲ್ ಕನ್ವರ್ಟ್ ಇಟ್ ಇಂಟು ಅರ್ಗ್. ವಿ ಶಾಲ್ ಕನ್ವರ್ಟ್ ಜೌಲ್ ಇಂಟು ಅರ್ಗ್ ಅಂದರೆ ಒನ್ ಸಿಸ್ಟಮ್ ಆಫ್ ಯೂನಿಟ್. MK ಸಿಸ್ಟಮಲ್ಲಿರೋದನ್ನ ನಾವೇನು ಮಾಡೋಣ CGS ಸಿಸ್ಟಮ್ಗೆ ಕನ್ವರ್ಟ್ ಮಾಡೋಣ. ದಟ್ ಈಸ್ ಬೈ ಯೂಸಿಂಗ್ ಡೈಮೆನ್ಷನಲ್ ಅನಾಲಿಸಿಸ್. ಡೈಮೆನ್ಷನಲ್ ಅನಾಲಿಸಿಸ್ ಅವ್ನು ಕೇಳ್ತಾನೆ ಕನ್ವರ್ಟ್ 1 ಜೌಲ್ ಇಂಟು ಅರ್ಗ್ ಅಂತ 5 ಮಾರ್ಕ್ಸ್ಗೆ, ಅಥವಾ CET ನೀಟಲ್ಲೆಲ್ಲ ಕೇಳ್ಬಿಡ್ತಾನೆ, ಹೌದಾ? ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಕನ್ವರ್ಟ್ 1 ಜೌಲ್ ಇಂಟು ಅರ್ಗ್ಸ್. 1 ಜೌಲ್ ಇಂಟು ಅರ್ಗ್ಸ್, ಹೌದಾ? ಸೊ ನೀವು ಬರೀಬೇಕು ಜೌಲ್ ಈಸ್ SI ಯೂನಿಟ್ ಆಫ್ ಎನರ್ಜಿ. SI ಯೂನಿಟ್ ಆಫ್ ಎನರ್ಜಿ ಅಥವಾ ವರ್ಕ್ ಡನ್ ಎಲ್ಲ ಒಂದೇ, ಎನರ್ಜಿ. ಆ್ಯಂಡ್ ಅರ್ಗ್ ERG, ಅರ್ಗ್ ಈಸ್ ಏನೋ ಅರ್ಗ್ ಈಸ್ CGS ಯೂನಿಟ್ ಆಫ್ ಎನರ್ಜಿ. ಎನರ್ಜಿ ಬೇಡ, ವರ್ಕ್ ಡನ್ ಬೇಡ, ಯು ಕ್ಯಾನ್ ರೈಟ್ ಎನಿಥಿಂಗ್. ಯೂನಿಟ್ ಆಫ್ ಎನರ್ಜಿ, CGS ಯೂನಿಟ್ ಆಫ್ ಎನರ್ಜಿ, ಹೌದಾನೆ? ಸೊ ಇವಾಗ ವಿ ಶಾಲ್ ಕನ್ವರ್ಟ್ ಒನ್ ಸಿಸ್ಟಮ್ ಇಂಟು ಅನದರ್ ಸಿಸ್ಟಮ್. ಸೇ SI system take it as system 1, CGS unit take it as system 2. So you have the formula. We know that just remember N2 will be equal to N1 into U1 by U2. You should remember this formula. The N2 ಅಂದ್ರೆ ಏನು? The number of arcs in the second system, that is the CGS system, that will be called N1 ಅಂದರೆ 1 joule into unit in the first system divided by unit in the second system. So therefore you can write this equation. N2 will be equal to N1 into, I'll write the dimension. So dimensions are in the first unit, ಹೌದಾನೆ? So what are the dimensions of energy? The dimensions of energy are kinetic energy ಆಗಲೇ ಮಾಡಿದ್ವಿ, ಹೌದಾ? M1 mv ಸ್ಕ್ವೇರ್, ಹೌದಾನೆ? L2 T minus 2. So these are dimensions of energy. You should write, ಹೌದಾ? ಸೊ ಅದನ್ನೇ ಬರಿತೀನಿ ಇವಾಗ. ಸೊ ಇಲ್ಲೇ ಬರಿತೀನಿ. ಸೊ N1 ಇಂಟು ರೈಟ್ ದ ಡೈಮೆನ್ಷನ್ ಇನ್ ದ ಫಸ್ಟ್ ಯೂನಿಟ್, ರೈಟ್ ಇಟ್ ಆಸ್ M1 L12. ಸೊ ದೊಡ್ಡದಾಗಿ ಬರೋಣ. ಸೊ ರೈಟ್ ಇಟ್ ಬಿಗರ್. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು L1 ಇಂಟು ಏನಾಗುತ್ತೆ? ಸೊ M1 ಅಂದರೆ ಮಾಸ್ ಇನ್ ದ ಫಸ್ಟ್ ಯೂನಿಟ್, L1 ಲೆಂತ್ ಇನ್ ದ ಸೆಕೆಂಡ್ ಯೂನಿಟ್, ಐ ಮೀನ್ ಫಸ್ಟ್ ಯೂನಿಟ್, ಅದರ ಸ್ಕ್ವಯರ್, ಹೌದಾ? MV ಸ್ಕ್ವೇರ್ ಆಗುತ್ತೆ. ಟೈಮ್ ಇನ್ ದ ಫಸ್ಟ್ ಯೂನಿಟ್ ಅದರ -2 ಡಿವೈಡ್ ಬೈ ಸೆಕೆಂಡ್ ಯೂನಿಟಲ್ಲೂ M2, ಅಲ್ಲಿ ಮಾಸ್ M2 ಆಗಿರುತ್ತೆ, ಲೆಂತ್ L2 ಆಗಿರುತ್ತೆ, ಬಟ್ ಡೈಮೆನ್ಷನ್ ವಿಲ್ ಬಿ ಸೇಮ್, ಅದರ ಸ್ಕ್ವೇರ್, ಹೌದಾ? T2 ಆಗಿರುತ್ತೆ, ಅದರ ಡೈಮೆನ್ಷನ್ ವಿಲ್ ಬಿ -2, ಹೌದಾ? ಸೊ M1 L12 T1 -2. ಯಾಕಂದ್ರೆ ಯು ಶುಡ್ ನೋ ದ ಡೈಮೆನ್ಷನ್ ಆಫ್ ಎನರ್ಜಿ ಗೊತ್ತಿದೆ, ಯು ಕ್ಯಾನ್ ಡೂ ಇಟ್, ಹೌದಾನೆ? ಸೊ ಬಟ್ ಹಿಯರ್ ಇಲ್ಲಿ N1 ಎಷ್ಟು ಕೊಟ್ಟಿದ್ದಾನೆ? 1, ಯಾಕೆ 1 ಜೌಲ್ ಅಂತ ಹೇಳಿದ್ದಾನೆ ಫಸ್ಟ್ ಯೂನಿಟಲ್ಲಿ, ಹೌದಾ? ಸೊ M1 ಎಷ್ಟಿದೆ? ಮಾಸ್, ವಾಟ್ ಇಸ್ ದ ಯೂನಿಟ್ ಫಾರ್ ಮಾಸ್ ಇನ್ SI ಯೂನಿಟ್? ದಟ್ ಈಸ್ kg, ಹೌದಾನೆ? ಲೆಂತ್, ವಾಟ್ ಇಸ್ ದ ಯೂನಿಟ್ ಫಾರ್ ಲೆಂತ್? ದಟ್ ಈಸ್ ಮೀಟರ್, ಆಯಿತಾ? ಟೈಮ್ಗೆ T1 ಈಸ್ ಸೆಕೆಂಡ್. ಅದೇ ಥರ ಸೆಕೆಂಡ್ ಯೂನಿಟ್ ಅಂದರೆ CGS ಯೂನಿಟಲ್ಲಿ M2, ವಾಟ್ ಇಸ್ ದ CGS ಯೂನಿಟ್ ಫಾರ್ ಮಾಸ್? ದಟ್ ಈಸ್ ಗ್ರಾಮ್, ಹೌದಾ? ಲೆಂತ್ಗೆ L2ಗೆ ವಾಟ್ ಇಸ್ ದ CGS ಯೂನಿಟ್ ಫಾರ್ ಲೆಂತ್? ದಟ್ ಈಸ್ ಸೆಂಟಿಮೀಟರ್. ವಾಟ್ ಇಸ್ ದ CGS ಯೂನಿಟ್ ಫಾರ್ ಟೈಮ್? ದಟ್ ಈಸ್ T2 ಈಸ್ ಸೆಕೆಂಡ್. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ದೇರ್ ಫೋರ್ N2 ವಿಲ್ ಬಿ ಈಕ್ವಲ್ ಟು N1, ವಾಟ್ ಇಸ್ N1 ಎಷ್ಟಿದೆ? 1, ಈಗ 1 ಜೌಲ್ ಅಂತ ಹೇಳಿದ್ದಾನೆ, ಇಂಟು, ಆಯಿತಾ? ಸೊ ರೈಟ್ ಇಟ್ ಆಸ್ M1 by M2. M1 ಎಷ್ಟಿದೆ? kg. ಬೇಕಾದ್ರೆ ಇನ್ನೊಂದು ಸಲ ಬರಿಬೋದು, ಯು ಕ್ಯಾನ್ ರೈಟ್ ದಟ್ ಈಕ್ವೇಷನ್. ಇದನ್ನ ಇನ್ನೊಂದು ಸಲ ಬೇಡ, ಐ ರೈಟ್ ಇಟ್ ಹಿಯರ್. N1 ಇಂಟು M1 by M2 ಹೋಲ್ ಟು ದಿ ಪವರ್ ಆಫ್ 1, ಈಗ 1 ಇದೆ. ಅದೇ ಥರ L1 by L2 ಹೋಲ್ ಟು ದಿ ಪವರ್ ಆಫ್ 2, ಯಾಕಂದರೆ ಎರಡು ಕಡೆ 2 ಇದೆ, ಡೈಮೆನ್ಷನ್ಸ್ ಆಫ್ ಲೆಂತ್. ನೆಕ್ಸ್ಟು T1 by
T2 ಡೈಮೆನ್ಷನ್ಸ್ ಎಷ್ಟಿದೆ -2 ಇದೆ. ಇದನ್ನ ಈ ಥರ ಬರಿಬೋದು, ಸಪ್ರೇಟಾಗಿ ಬರ್ತೀನಿ. ಸೊ ದೇರ್ ಫಾರ್ M1 ಬದಲು kg ಡಿವೈಡ್ ಬೈ M2 ಬದಲು ಗ್ರಾಮ್ ಪವರ್ 1 ಇಂಟು L1 ಅಂದರೆ ಮೀಟರ್, L2 ಅಂದರೆ ಸೆಂಟಿಮೀಟರ್ ಪವರ್ 2. ನೆಕ್ಸ್ಟು T1 ಅಂದರೆ ಸೆಕೆಂಡ್, ಈ T2 ಅಂದ್ರೂ ಸೆಕೆಂಡ್ ಪವರ್ -2 ದೇರ್ ಫೋರ್ N2 ಅಂದರೆ ಎಷ್ಟು ವರ್ಗ್ ಅಂತ, N2 ವಿಲ್ ಬಿ ಈಕ್ವಲ್ ಟು 1 ಇಂಟು, ಸೊ ನೋಡಿ kg ಐ ರೈಟ್ ಇಟ್ ಆ್ಯಸ್ ಇಟ್ ಈಸ್, ಅಥವಾ ಐ ಕ್ಯಾನ್ ಕನ್ವರ್ಟ್ kg, ಮೇನ್ ಬೇಕಾದ್ರೆ ಮಾಡಿ, ಗ್ರಾಮ್ನ ಬೇಕಾದ್ರೆ kg ಕನ್ವರ್ಟ್ ಮಾಡು, kg ಗ್ರಾಮಿಗೆ ಕನ್ವರ್ಟ್ ಮಾಡು. ಸೊ ನಥಿಂಗ್ ವಿಲ್ ಹ್ಯಾಪನ್. ಸೊ kg, ಸೊ 1 kg ಹೌ ಮೆನಿ ಗ್ರಾಮ್ಸ್, 1000 ಗ್ರಾಮ್ಸ್ ಅಂದರೆ 10³ ಗ್ರಾಮ್ಸ್, ಸರಿನಾ? ಡಿವೈಡ್ ಬೈ ಗ್ರಾಮ್, ಹೆಂಗಿದೆ ಹೆಂಗೆ ಬರಿತೀನಿ, ಪವರ್ 1. 1 ಮೀಟರ್ ಹೌ ಮೆನಿ ಸೆಂಟಿಮೀಟರ್, 1 ಮೀಟರ್ ಈಸ್ 100 ಸೆಂಟಿಮೀಟರ್ ಅಂದರೆ 10² ಸೆಂಟಿಮೀಟರ್, 10² ಸೆಂಟಿಮೀಟರ್ ಡಿವೈಡ್ ಬೈ ಸೆಂಟಿಮೀಟರ್, ಸರಿನಾ? ಪವರ್ ಆಫ್ 2. ಇಲ್ಲಿ ಸೆಕೆಂಡ್ ಆ್ಯಂಡ್ ಸೆಕೆಂಡ್ ಗೆಟ್ ಕ್ಯಾನ್ಸಲ್, 1 ಆಗುತ್ತೆ, ಬಿಟ್ಟಾಕೋಣ ಉಳಿಯೋದು. ಸೊ ದಟ್ ವಿಲ್ ಬಿ ಈಕ್ವಲ್ ಟು, ದೇರ್ ಫೋರ್ N2 ವಿಲ್ ಬಿ ಈಕ್ವಲ್ ಟು, ಸೊ 1 ಬಿಟ್ಟಾಕೋಣ, ಯಾಕಂದರೆ 1 ಇಂಟು ಎನಿಥಿಂಗ್. ನೋಡಿ ಇಲ್ಲಿಗೆ ಏನು, ಇಲ್ಲಿ ಗ್ರಾಮ್ ಆ್ಯಂಡ್ ಗ್ರಾಮ್ ಗೆಟ್ಸ್ ಕ್ಯಾನ್ಸಲ್, ಗ್ರಾಮ್ ಆ್ಯಂಡ್ ಗ್ರಾಮ್ ಗೆಟ್ಸ್ ಕ್ಯಾನ್ಸಲ್. ಉಳಿಯೋದೇನು 10³ ಪವರ್ 1 ಅಂದರೆ 10³ ಇಂಟು, ನೋಡಿ ಸೆಂಟಿಮೀಟರ್ ಆ್ಯಂಡ್ ಸೆಂಟಿಮೀಟರ್ ವಿಲ್ ಕ್ಯಾನ್ಸಲ್. ಉಳಿಯೋದೇನು 10² ಹೋಲ್ ಪವರ್ ಆಫ್ 2, ಇಟ್ ಬಿಕಮ್ಸ್ 10⁴. 10⁴. So therefore I'll write here, so therefore N2 will be equal to 10⁻7. 10⁻7 ಏನು N2 ಅಂದರೆ ಎಷ್ಟು ಅರ್ಗ್ಸ್ ಅಂತ. ಸೊ therefore it implies that, ನೋಡಿ 1 joule equals ಎಷ್ಟು ಅರ್ಗ್ ಆಗಿದ್ರೆ 10⁻7 args. 7 args. So 1 joule is equal to 10⁻7 args. We have found the value of N2. N2 ವ್ಯಾಲ್ಯೂ ಕಂಡಿದ್ವಿ, ಅದು ಎಷ್ಟದು 10⁻7 ಅಂದರೆ 1 joule is equal to 10⁻7 args. ಸೊ ಈ ಥರ ನಾವು ಮಾಡ್ಬೋದು. ಸೊ ವಿ ಶಾಲ್ ಸಾಲ್ವ್ ನೆಕ್ಸ್ಟ್ ಸಮ್ ಪ್ರಾಬ್ಲಮ್ಸ್. ಸೊ ಇಟ್ ವಿಲ್ ಬಿ ವೆರಿ ಕ್ಲಿಯರ್. ಸೊ ದಿಸ್ ಇಸ್ ಅನದರ್ application of dimensional analysis. Another application of dimensional analysis. These are the uses. ಸೊ ಹಾಗಾದರೆ ಡೈಮೆನ್ಷನ್ ಅನಾಲಿಸಿಸ್ ಏನು ಡ್ರಾಬ್ಯಾಕ್ಸ್ ಇಲ್ಲ, ಇದೆ ಆಗಲೇ ನೋಡಿದ್ವಿ, ಹೌದಾ? ಸೊ ದಟ್ ಈಸ್ ಒನ್ ಡ್ರಾಬ್ಯಾಕ್. ಸೊ ನಾವು ದ ಲಿಮಿಟೇಷನ್ಸ್ ಆಫ್ ಡೈಮೆನ್ಷನ್, ರೈಟ್ ಇಟ್ ಇನ್ ದ ನೋಟ್ಸ್. ನೆಕ್ಸ್ಟ್ ದ ಲಿಮಿಟೇಷನ್ಸ್ ಆಫ್ ಡೈಮೆನ್ಷನ್ ಅನಾಲಿಸಿಸ್. ನೋಡಿ ನೆಕ್ಸ್ಟ್ ರೀಡಿಂಗ್, ಲಿಮಿಟೇಷನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಲಿಮಿಟೇಷನ್ಸ್ ಅಥವಾ ಡ್ರಾಬ್ಯಾಕ್ಸ್. ಲಿಮಿಟೇಷನ್ಸ್ ಆಫ್ ನೋಟ್ಸಲ್ಲಿ ಕಳಿಸಿನೇ, ಐ ಥಿಂಕ್ ಯು ಹ್ಯಾವ್ ರಿಟನ್ ಇಟ್. ಲಿಮಿಟೇಷನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಸೊ ವಾಟ್ ಇಸ್ ದ ಫಸ್ಟ್ ಲಿಮಿಟೇಷನ್? So dimensionless constants cannot be obtained. Dimensionless constants cannot be obtained. ಆಗಲೇ ನೋಡಿದಲ್ಲ 2π ಬಂತಲ್ಲ, t is equal to 2π, ಎಲ್ಲಿಂದ ಬಂತು k ವ್ಯಾಲ್ಯೂ ಅಂತ ನಾನು ಸುಮ್ಮನೆ ಹೇಳಿದೆ, ಜಸ್ಟ್ ರೈಟ್ ಇಟ್ ಅಂತ. ಸೊ ಈ ಥರ ಡೈಮೆನ್ಷನ್ಲೆಸ್ ಕಾನ್ಸ್ಟೆಂಟ್ಸ್ ವ್ಯಾಲ್ಯೂನ ವಿ ಕ್ಯಾನಾಟ್ obtain by dimensional analysis. That is the first drawback, limitation. The second, it is only test the dimensional validity of the equation but not the exactness relation. ಹೌದಾನೆ? It only checks the dimensional validity. Only checks the dimensional validity, but it not check the exactness of the equation. ಆಗಲಿ ನೋಡಿದ್ವಿ, kinetic energy was equal to half mv square, ಕರೆಕ್ಟ್ ಬಂತು. kinetic energy was equal to some 3/16 mv square, ಕರೆಕ್ಟ್ ಬಂತು. ಸೊ ಇದರಲ್ಲಿ ಎಕ್ಸಾಕ್ಟ್ ಇಕ್ವೇಷನ್ ಯಾವುದು ಅಂತ ವಿ ಕ್ಯಾನಾಟ್ ಡಿಸೈಡ್. ವಿ ಕ್ಯಾನ್ ಓನ್ಲಿ ಡಿಸೈಡ್ ದ ಡೈಮೆನ್ಷನಲ್ ವ್ಯಾಲಿಡಿಟಿ, ಡೈಮೆನ್ಷನಲ್ಲಿ ಕರೆಕ್ಟ್ ಇದೆ ಇಲ್ಲ ಅಂತ ಹೇಳ್ಬೋದು. ವಿ ಕ್ಯಾನಾಟ್ ಸೇ ದ ಎಕ್ಸಾಕ್ಟ್ನೆಸ್ ಆಫ್ ದ ಇಕ್ವೇಷನ್. ದಟ್ ಈಸ್ ದ ಸೆಕೆಂಡ್ ಡ್ರಾಬ್ಯಾಕ್. ದ ಥರ್ಡ್ ಡ್ರಾಬ್ಯಾಕ್ ಇಸ್ ದಟ್ ಇಟ್ ವಿಲ್ ನಾಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ದ ಸೇಮ್ ಡೈಮೆನ್ಷನ್. ನೋಡಿ ಆಗಲೇ ಹೇಳಿದೆ, ಕೈನೆಟಿಕ್ ಎನರ್ಜಿಗೂ ಏನು ಡೈಮೆನ್ಷನ್ ಇದೆಯೋ ವರ್ಕ್ ಡನ್ಗೂ ಅದೇ ಡೈಮೆನ್ಷನ್ ಇದೆ. ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ಎನರ್ಜಿ? ಆಗಲೇ ಹೇಳಿದೆ, ಡೈಮೆನ್ಷನ್ ಆಫ್ ಕೈನೆಟಿಕ್ ಎನರ್ಜಿ M1, L2, T minus 2. So these are the dimensions of energy. What are the dimensions of work done? You know, work done is equal to force into displacement. No, next one, force. What are the dimensions of force? Dimensions of force ಅಂದರೆ mass into acceleration. Force ಅಂದರೆ into S, displacement. ನೋಡಿ, ಮಾಸ್ಗೇನು M1, acceleration ಏನು L1, T minus 2 into displacement ಅಂದರೆ L. ಮಾಡಿದರೆ you will get M1, L2, T minus 2 ಬರ್ತಾ ಇದೆ. ನೋಡಿ, ಈ ಡೈಮೆನ್ಷನ್ ಎನರ್ಜಿ ಡೈಮೆನ್ಷನ್ ಏನಿದೆಯೋ ವರ್ಕ್ ಡನ್ ಡೈಮೆನ್ಷನ್ ಅದೇ ಇದೆ. ಬಟ್ ಯು ಕ್ಯಾನಾಟ್ ಡಿಸೈಡ್ ಅದು ಎನರ್ಜಿನೋ ವರ್ಕ್ ಡನ್ನೋ, ಆ ಥರ ಯು ಕ್ಯಾನಾಟ್ ಡಿಸೈಡ್ ಬೈ ಸೀಯಿಂಗ್ ದ ಡೈಮೆನ್ಷನ್. ಹೌದಾ? ಇಟ್ ವಿಲ್ ನಾಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ದ ಸೇಮ್ ಡೈಮೆನ್ಷನ್. ಈ ಥರ ಒಂದೇ ಡೈಮೆನ್ಷನ್ ಇರೋ
ಫಿಸಿಕಲ್ ಕ್ವಾಂಟಿಟೀಸ್ನ ಇದು ಡಿಸ್ಟಿಂಗ್ವಿಷ್ ಮಾಡೋದಿಲ್ಲ. ನಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ವೆದರ್ ಇಟ್ ಇಸ್ ಎನರ್ಜಿ ಆರ್ ವರ್ಕ್ ಡನ್ ಅಂತ ಈ ಥರ. ಸೊ ದೀಸ್ ಆರ್ ಡ್ರಾಬ್ಯಾಕ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಸೊ ವಿ ಶಾಲ್ ಸ್ಟಾಪ್ ಹಿಯರ್. ಸೊ ದಿಸ್ ಇಸ್ ದ ಎಂಡ್ ಆಫ್ ದ ಚಾಪ್ಟರ್. ಸೊ ವಿ ಶಾಲ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಇನ್ ದ ನೆಕ್ಸ್ಟ್ video.